ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಜನಪ್ರಿಯತೆ ಪಾತಾಳಕ್ಕೆ ಕುಸಿತಾ ಇದೆಯಾ? ಇತ್ತೀಚಿನ ಸಮೀಕ್ಷೆಗಳ ಅಂಕಿಅಂಶಗಳನ್ನ ಗಮನಿಸಿದ್ರೆ ಹೌದು ಅನಿಸ್ತದೆ. ನೆತನ್ಯಾಹು ಅವರು ಅನಿರ್ದಿಷ್ಟಾವಧಿಗೆ ಅಧಿಕಾರದಲ್ಲಿ ಮುಂದುವರಿಯುವುದು ಅಲ್ಲಿನ ಬಹುಪಾಲು ಜನರಿಗೆ ಸುತ್ತಾರಾಮ್ ಇಷ್ಟವಿಲ್ಲ. ಜೂನ್ 10ರಂದು ಪ್ರಕಟವಾದ ರಾಯ್ಟರ್ಸ್ ವರದಿಯೊಂದು ಇಸ್ರೇಲ್ನ ಬದಲಾಗ್ತಿರುವ ರಾಜಕೀಯ ಚಿತ್ರಣವನ್ನ ಬಿಚ್ಚಿಟ್ಟಿದೆ. ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಬರೋಬ್ಬರಿ 61% ಇಸ್ರೇಲಿಗರು ನೆತನ್ಯಾಹು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲೇಬಾರದು ಅಂತ ನೇರವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ನೆತನ್ಯಾಹು ನೇತೃತ್ವದ ಆಡಳಿತಾರೂಢ ಒಕ್ಕೂಟ ಮುಂದಿನ ಚುನಾವಣೆಯಲ್ಲಿ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲವಾಗಲಿದೆ ಎಂದು ಹಲವು ಪ್ರಮುಖ ಸಮೀಕ್ಷೆಗಳು ಅಂದಾಜಿಸಿದೆ. ಇದೆಲ್ಲದರ ಜೊತೆಗೆ ನೆತನ್ಯಾಹು ಅವರ ಲಿಕುಡ್ ಪಕ್ಷದ ಭದ್ರಕೋಟೆಯಾಗಿದ್ದ ಉತ್ತರ ಇಸ್ರೇಲ್ ಭಾಗದಲ್ಲಿ ಇದೀಗ ಭಾರಿ ಅಸಮಾಧಾನ ಭುಗಿಲೆದ್ದಿದೆ. ಹಿಜ್ಬುಲ್ಲಾ ಉಗ್ರರ ಸತತ ದಾಳಿಗಳನ್ನ ಸಮರ್ಥವಾಗಿ ಎದುರಿಸುವಲ್ಲಿ ಸರ್ಕಾರದ ವೈಫಲ್ಯವೇ ಅಲ್ಲಿನ ಜನರ ಆಕ್ರೋಶಕ್ಕೆ ಪ್ರಮುಖ ಕಾರಣ. 2022ರ ಚುನಾವಣೆಯಲ್ಲಿ ಉತ್ತರ ಇಸ್ರೇಲ್ನಲ್ಲಿ ಲಿಕುಡ್ ಪಕ್ಷಕ್ಕೆ 35% ಬೆಂಬಲವಿತ್ತು. ಆದರೆ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಆ ಬೆಂಬಲ ಕೇವಲ 23% ಕುಸಿದಿರೋದು ಪಕ್ಷಕ್ಕೆ ಎಚ್ಚರಿಕೆಯ ಘಂಟೆಯಾಗಿದೆ. ಒಟ್ಟಾರೆಯಾಗಿ ಸಾರ್ವಜನಿಕ ವಲಯದಲ್ಲಿ ಸ್ಫೋಟಗೊಳ್ಳುತ್ತಿರುವ ಆಕ್ರೋಶ ಮತ್ತು ಕುಸಿತಾ ಇರುವ ಜನಪ್ರಿಯತೆ ಬೆಂಜಮಿನ್ ನೆತನ್ಯಾಹು ಅವರ ಮುಂದಿನ ರಾಜಕೀಯ ಹಾದಿಯನ್ನ ಅತ್ಯಂತ ಕಠಿಣಗೊಳಿಸಿದೆ.